ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಾನು ಡಾಕ್ಟರ್ ಸಂದೀಪ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸ್ವಾಗತ ನಮ್ಮ ವೇದಾಂತ್ ಶ್ರೀ ರಾಜೀವ್ ದೀಕ್ಷಿತ್ ಚಾನಲ್ಗೆ. ನಮ್ಮ ಚಾನಲಲ್ಲಿ ಯಾವ್ಯಾವ ಥರದ ಒಂದು ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಂತ ನಾನು ಇವತ್ತು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಸ್ನೇಹಿತರೆ. ಇವತ್ತಿನ ದಿನ ನಾನು ನಮ್ಮ ಚಾನಲಲ್ಲಿ ಮೊದಲನೇದಾಗಿ ಹೋಮಿಯೋಪತಿ ಬಗ್ಗೆ ನಾನು ವಿಷಯಗಳನ್ನ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಎರಡನೇದೇನಪ್ಪ ಅಂತ ಹೇಳಿದರೆ ವೈದ್ಯಕೀಯ ಶಾಸ್ತ್ರದ ಒಂದು ಪರಿಚಯ, ಅಂದರೆ ರೋಗದ ಒಂದು ಪರಿಚಯ. ರೋಗಗಳು ಸಾಮಾನ್ಯವಾಗಿ ಮನಸ್ಸಿನ ರೋಗ ಇರ್ಬೋದು, ದೇಹದ ರೋಗ ಇರ್ಬೋದು, ಅಥವಾ ಭಾವನೆಗಳ ರೋಗ ಇರ್ಬೋದು. ಈ ಮೂರು ವಿಷಯಗಳನ್ನ ನಾವು ತಗೊಂಡು ನಿಮಗೆ ಪರಿಚಯ ಮಾಡುವ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಆಮೇಲೆ ಮುಂದೆ ಹೋಗ್ತಾ ನಮ್ಮ ಮಾನವ ಶರೀರದ ಒಂದು ರೋಗಗಳ ಬಗ್ಗೆ ನಾನು ಹೇಳಿದೆ. ಒಂದು ಇಂಡಿವಿಜುವಲ್ಲು, ಸೊಸೈಟಿ ಮತ್ತು ದೇಶದ ಬಗ್ಗೆ ಒಂದು ಆರೋಗ್ಯ ಹೇಗೆ ಅಂತ ಅದ್ರ ಬಗ್ಗೆನೂ ನಾನು ವಿಷಯಗಳನ್ನ ತಗೊಂಡು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇರ್ತೀನಿ ಸ್ನೇಹಿತರೆ. ಅಂದರೆ ವ್ಯಕ್ತಿಯ ಆರೋಗ್ಯ ಮತ್ತು ಸಮಾಜದ ಆರೋಗ್ಯ ಮತ್ತು ಏನಪ್ಪ ಅಂತ ಹೇಳಿದರೆ ದೇಶದ ಆರೋಗ್ಯ, ಈ ಮೂರನ್ನು ನಾವು ಸಮಂಜಸವಾಗಿ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ಅದು ಹೇಗೆ ಸಮತೋಲನದಲ್ಲಿ ಇಡ್ಬೋದು ಅನ್ನೋದನ್ನ ವಿಷಯಗಳನ್ನ ನಾನು ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಆಮೇಲೆ ಮುಂದೆ ಆಹಾರ, ವಿಹಾರ ಮತ್ತು ವ್ಯಾಯಾಮ. ಸೊ ಇವು ಮೂರು ನಮ್ಮ ದೇಹದ ಮನಸ್ಸಿನ ಮತ್ತು ಭಾವನೆಗಳ ಆರೋಗ್ಯಕ್ಕೆ ತುಂಬ ಮುಖ್ಯವಾಗಿರುತ್ತೆ. ಹೀಗಾಗಿ ಆಹಾರದ ಬಗ್ಗೆ, ವಿಹಾರದ ಬಗ್ಗೆ ಮತ್ತು ವ್ಯಾಯಾಮದ ಬಗ್ಗೆ ನಾನು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಒಂದು ರೋಗದ ಪರಿಚಯನ ನಾನು ನಿಮಗೆ ಮಾಡಿ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಆಮೇಲೆ ಮನಮದ್ದುಗಳು, ಇದ್ರ ಬಗ್ಗೆನೂ ನಾವು ಒಂದಿಷ್ಟು ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಆಮೇಲೆ ನಮ್ಮ ದೇಶದಲ್ಲಿ ಶಿಕ್ಷಣ ಪದ್ಧತಿ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ಒಂದಿಷ್ಟು ಪರಿಚಯ ಮಾಡಿಸ್ತಾ ಇರ್ತೀನಿ. ಶಿಕ್ಷಣ, ಜ್ಞಾನ ಮತ್ತು ವಿದ್ಯೆ, ಸೊ ಇವು ಮೂರು ಹೇಗೆ ನಮ್ಮ ದೇಶದಲ್ಲಿ ಇತ್ತು ಅನ್ನೋದನ್ನ ನಾನು ನಿಮಗೆ ಪರಿಚಯ ಮಾಡಿ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಆಮೇಲೆ ಯೋಗ, ಧ್ಯಾನ ಮತ್ತು ವಿಜ್ಞಾನ, ಈ ಮೂರು ಒಂದು ವಿಷಯಗಳ ಬಗ್ಗೆ ನನಗೆ ಗೊತ್ತಿದ್ದೆಷ್ಟು ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ ಸ್ನೇಹಿತರೆ. ಆಮೇಲೆ ಮುಂದೆ ಹೋಗ್ತಾ ವೇದ, ಗುರುಕುಲ ಮತ್ತು ಇದರ ಒಂದು ಆಧ್ಯಾತ್ಮಿಕದ ಒಂದು ನಮ್ಮ ವಾತಾವರಣ ನಮ್ಮ ದೇಶದಲ್ಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಒಂಚೂರು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ ಸ್ನೇಹಿತರೆ. ನಮ್ಮ ಒಂದು ಈ ಚಾನಲ್ನ ಒಂದು ಪೂರ್ಣವಾದ ಒಂದು ಪ್ರಯತ್ನ ಏನಪ್ಪ ಅಂತ ಹೇಳಿದರೆ ಒಂದು ಸಂಪೂರ್ಣ ಸರ್ವಾಂಗೀಣ ಮಾನವನ ವಿಕಾಸದ ವಿಷಯಗಳು ಹೇಗೆ ಆಗಬೇಕು ಅನ್ನೋದನ್ನ ನಾನು ನಿಮಗೆ ಪರಿಚಯ ಮಾಡಿ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಈ ಎಲ್ಲ ವಿಷಯಗಳ ಬಗ್ಗೆ ನಿಮಗೇನಾದ್ರು ಪ್ರಶ್ನೆಗಳಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದರೆ ಅದ್ರ ಬಗ್ಗೆ ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ನಮ್ಮ ಒಂದು ಉದ್ದೇಶ, ಅಂದರೆ ನಮ್ಮ ಚಾನಲ್ನ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದರೆ ವಿಷಯದ ಮೂಲಕ್ಕೆ ಹೋಗಿ ಸಾಮಾನ್ಯ ಭಾಷೆಯಲ್ಲಿ ಪರಿಚಯಿಸುವ ಒಂದು ಪ್ರಯತ್ನ. ಸೊ ಇದಿಷ್ಟು ನಾನು ಏನು ಹೇಳ್ತಾ ಇದ್ದೀನಿ, ಇವಿಷ್ಟು ವಿಷಯಗಳ ಬಗ್ಗೆ ನಾನು ನಿಮಗೆ ಒಂದು ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಇದಿಷ್ಟು ನಮ್ಮ ವೇದಾಂತ್ ಶ್ರೀ ರಾಜೀವ್ ದೀಕ್ಷಿತ್ ಚಾನಲಲ್ಲಿ ವಿಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ನಮ್ಮ ಎಲ್ಲ ವಿಡಿಯೋಸು ಒಂದು 5 ರಿಂದ 15 ನಿಮಿಷಗಳಿರುತ್ತೆ ಸ್ನೇಹಿತರೆ. ಇದರ ಉದ್ದೇಶ ಏನು ಅಂತ ನಾನು ಆಗಲೇ ಹೇಳಿದ್ದೀನಿ. ನಮ್ಮ ದೇಶ, ನಮ್ಮ ಸಮಾಜ, ನಮ್ಮ ಪರಿಸ್ಥಿತಿಗಳು ಈಗ ಏನಾಗ್ತಾ ಇದೆ, ಹದಗೆಡ್ತಾ ಇದೆ. ಹೀಗಾಗಿ ನಮ್ಮ ಒಂದು ಚಾನಲ್ನ ಒಂದು ಪ್ರಯತ್ನ ಅಂತ ಹೇಳಿದರೆ ನಮ್ಮ ದೇಶದ ಆರೋಗ್ಯ, ಸಮಾಜದ ಆರೋಗ್ಯ ಮತ್ತು ವ್ಯಕ್ತಿಯ ಆರೋಗ್ಯ ಹೇಗೆ ಕಾಪಾಡಿ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಹೇಗೆ ಸಹಾಯಕ ಆಗುತ್ತೆ ಅನ್ನೋದನ್ನ ನಮ್ಮ ಒಂದು ಸಣ್ಣ ಪ್ರಯತ್ನ ಸ್ನೇಹಿತರೆ. ನೀವು ಇದಕ್ಕೆ ಸಹಾಯ ಹಸ್ತ ಜೋಡಿಸಿ ನಮ್ಮ ವಿಡಿಯೋಸ್ನ, ನಮ್ಮ ಚಾನಲ್ನ ನೀವು ಬಹಳ ಜನಕ್ಕೆ ಪರಿಚಯ ಮಾಡಿಕೊಟ್ಟಲ್ಲಿ ನಮ್ಮ ಕಾರ್ಯ ನೆರವೇರುತ್ತದೆ ಅನ್ನೋ ನನ್ನ ಒಂದು ನಂಬಿಕೆ ಮತ್ತು ನಿಮ್ಮ ಸಹಾಯ ಹಸ್ತ ಬರುತ್ತೆ ಅಂತ ನಾನು ತಿಳ್ಕೊಳ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.